ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ದಿನಗಳಾಗ್ಬಿಟ್ಟಿದೆ ಈ ರೀತಿ ನನ್ನ ರೂಟೀನ್ ವ್ಲಾಗ್ ಮಾಡಿ. ಸೊ ಇವತ್ತು ಈವ್ನಿಂಗ್ ಇಂದ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಬನ್ನಿ ಇವತ್ತಿನ ಈವ್ನಿಂಗ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತು ನಾನು ನಮ್ಮ ಏರಿಯಾದೊಂದು ಚಿಕ್ಕದಾಗಿ ಟೂರ್ ಮಾಡ್ತಿದ್ದೀನಿ. ಏನಂತಂದ್ರೆ ಮುಂಬೈನಲ್ಲಿ ಇಲ್ಲಿ ನಾವಿರೋ ಕಡೆ ತುಂಬ ಕಂಜೆಸ್ಟೆಡ್ ಜಾಗ ಆಗಿರೋದ್ರಿಂದ ಸೊ ಈ ರೀತಿ ಖಾಲಿಯಾಗಿ ಸ್ಪೇಸಸ್ ಸಿಗಲ್ಲ. ಸೊ ಎಲ್ಲಿ ಈ ರೀತಿ ಖಾಲಿ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ಮಕ್ಳುಗಳು ಆಟ ಆಡೋಕ್ಕೆ ಒಂದು ಗ್ರೌಂಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಕೂಡ ಹಾಗೇನೆ, ನಮ್ಮ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಒಂದು ಚಿಕ್ಕದಾಗಿ ಖಾಲಿ ಜಾಗ ಇದೆ. ಸೊ ಇದೇ ಗ್ರೌಂಡ್ ಮಕ್ಳಿಗೆ ಆಟ ಆಡೋದಕ್ಕೆ. ಸೊ ಇಲ್ಲೆಲ್ಲ ಮಕ್ಳು ತುಂಬಾ ಆಟ ಆಡ್ತಾರೆ. ಸೊ ಇದು ನಮ್ಮ ಮನೆಗೆ ಹೋಗುವಂತ ದಾರಿ. ಸೊ ನೋಡ್ತಿರ್ಬೋದು ಎಷ್ಟು ಕಂಜೆಸ್ಟೆಡ್ ಜಾಗ ಅಂತ ಹೇಳಿ ಇಲ್ಲಿ ಮುಂಬೈನಲ್ಲಿ. ಸ್ವಲ್ಪನೂ ಅಂದ್ರೆ ಓಡಾಡಕ್ಕೂ ಕೂಡ ಅಷ್ಟು ಸ್ಪೇಷಿಯಸ್ ಆಗಿರಲ್ಲ ಜಾಗ, ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ. ಸೊ ಒಬ್ಬೊಬ್ರು ಓಡಾಡ್ಬೋದು ಅಷ್ಟೇ, ಅಷ್ಟು ಜಾಗ ಇದೆ ಗಲ್ಲಿನಲ್ಲಿ ಅಷ್ಟೇ. ಮತ್ತೆ ಮೆಟ್ಲುಗಳು ನೋಡ್ತಿರ್ಬೋದು, ಮೆಟ್ಲುಗಳೆಲ್ಲ ಮೇಲ್ಗಡೆ ಮನೆಗೆ ಹೋಗೋದಕ್ಕಿರೋದು. ಸೊ ಮೇಲ್ಗಡೆ ಮನೆಗೆ ಒಂದೊಂದು ಮನೆಯಲ್ಲಿ ಒಳಗಡೆಯಿಂದನೇ ಮೆಟ್ಲಿರುತ್ತೆ, ಒಂದೊಂದು ಮನೆಯಲ್ಲಿ ಈ ರೀತಿ ಹೊರಗಡೆಯಿಂದ ಇರುತ್ತೆ. ಮತ್ತೆ ಇದು ಬಂದು ದೇವಸ್ಥಾನ, ತುಂಬಾ ಹಳೆ ದೇವಸ್ಥಾನ ಇದು ಪಕ್ಕದಲ್ಲಿರೋದು. ಎದುರುಗಡೆ ಕಾಣಿಸ್ತಿರೋದು ಅಂಗಡಿ. ಸೊ ಅಂಗಡಿನೂ ಕೂಡ ಅಷ್ಟೇನೆ, ಇಲ್ಲಿ ಏರಿಯಾದಲ್ಲಿ ತುಂಬಾ ಅಂಗಡಿಗಳಿದಾವೆ, ದಿನಸಿ ಅಂಗಡಿಗಳು, ಪ್ರತಿಯೊಂದು ಐಟಮ್ಗಳು ಇಲ್ಲಿ ಸಿಗ್ತವೆ. ಹಾಗೆ ದೇವಸ್ಥಾನ ಹೇಳಿದಲ್ಲ, ಸೊ ಈ ದೇವಸ್ಥಾನ ಬಂದು ಶಿವನ್ ದೇವಸ್ಥಾನ. ಇದು ತುಂಬಾ ವರ್ಷದಿಂದ ಇಲ್ಲಿದೆ. ನಾನು ಚಿಕ್ಕವಳಿರುವಾಗಿಂದನೂ ನಾನು ಈ ದೇವಸ್ಥಾನ ನೋಡ್ತಿದ್ದೀನಿ, ತುಂಬಾ ವರ್ಷದಿಂದ ಈ ದೇವಸ್ಥಾನ ಇದೆ. ಸೊ ಇವರೆಲ್ಲ ಕುಂತಿದವರು ಉತ್ತರ ಪ್ರದೇಶ ಅವರು, ಇವರೆಲ್ಲ ಮಹಿಳೆಯರು. ಸೊ ಇವರು ಇಲ್ಲಿ ಭಜನೆ ಮಾಡೋದಕ್ಕೆ ಕುಂತಿದ್ದಾರೆ. ಒಂದು ಚಿಕ್ಕ ಚಿಕ್ಕ ಏನಾದ್ರು ಹಬ್ಬಗಳಿರ್ತಾವಲ್ಲ, ಅವಾಗೆಲ್ಲ ಇಲ್ಲಿ ಬಂದು ಇವರು ಭಜನೆ ಮಾಡಿ ಪೂಜೆ ಮಾಡ್ಕೊಂತಾರೆ ಮಧ್ಯಾಹ್ನದ ಹೊತ್ತು. ಇನ್ನು ರಾತ್ರಿ ಹೊತ್ತು ಗಂಡಸರು ಅಂದ್ರೆ ಉತ್ತರ ಪ್ರದೇಶ ಅವರು ಗಂಡಸರು ಇಲ್ಲಿ ಭಜನೆ ಮಾಡ್ತಾರೆ. ಮಧ್ಯಾಹ್ನದ ಹೊತ್ತು ಹೆಂಗಸರು ಭಜನೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ದೇವರ ಆರಾಧನೆ ಮಾಡ್ತಾರೆ ಇಲ್ಲಿ. ಇನ್ನ ದೇವಸ್ಥಾನದಿಂದ ಹೊರಗಡೆ ಹೋದ್ರೆ ಇಲ್ಲಿ ಪಾತ್ರೆ ಮಡಿಕೊಂಡ್ ಕುಂತಿದ್ದಾರಲ್ಲ, ಇದೇನಂತಂದ್ರೆ ನಾವು ಬಟ್ಟೆಗಳ ಕೊಟ್ರೆ, ಹಳೆ ಬಟ್ಟೆಗಳನ್ನ ಕೊಟ್ರೆ ಅವ್ರು ಪಾತ್ರೆ ಕೊಡ್ತಾರೆ. ಆ ರೀತಿ ಕೂಡ ಇದೆ ಇಲ್ಲಿ ಮುಂಬೈನಲ್ಲಿ. ಇನ್ನ ಇದು ಕೂಡ ಚಿಕ್ಕದಾಗಿ ಒಂದು ಗ್ರೌಂಡ್ ರೀತಿ ಇದೆ. ನೆಕ್ಸ್ಟ್ ನಾವೀಗ ಹೊರಗಡೆ ಹೋಗೋಣ, ನಮ್ಮ ಏರಿಯಾದಿಂದ ಹೊರಗಡೆ ಹೋಗೋಣ. ಸೊ ಹೊರಗಡೆ ಹೋಗ್ಬೇಕಾದ್ರೆ ಹೆಂಗೆಲ್ಲ ಇದೆ ಅಂತ ತೋರಿಸ್ತೀನಿ. ಸೊ ಎಲ್ಲ ಕಡೆನೂ, ಪ್ರತಿ ಒಂದ್ ಕಡೆನೂ ಚಿಕ್ಕ ಚಿಕ್ಕ ಗಲ್ಲಿಗಳು. ಸೊ ಇಲ್ಲಿ ಓಡಾಡಕ್ಕೂ ಕೂಡ ತುಂಬಾ ಹಿಂಸೆ ಅನ್ಸುತ್ತೆ ಕೆಲವೊಂದ್ ಕಡೆ. ಇದು ಮೇನ್ ರೋಡ್ ಅಂತ ಅಂದ್ರೆ ನಮ್ಮ ಏರಿಯಾದಿಂದ ಹೊರಗಡೆ ಹೋಗೋದಕ್ಕಿರುವಂತ ಮೇನ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇನೆ. ಇನ್ನ ಬೇರೆ ಮನೆ ಕಡೆ ಹೋಗೋದಕ್ಕೆಲ್ಲ ತುಂಬಾ ಚಿಕ್ಕದಾಗಿರುತ್ತೆ. ಮತ್ತೆ ಇದು ತರಕಾರಿ ಅಂಗಡಿ. ಮತ್ತೆ ಇಲ್ಲಿರೋದು ಮಿಲ್ ಅಂಗಡಿ, ಅಂದ್ರೆ ಹಸಿಟ್ಟು ಮಿಲ್ ಮಾಡ್ತಾರಲ್ಲ ಆ ಅಂಗಡಿ. ಅಂದ್ರೆ ಐರನ್ ಮಾಡೋದು, ಹಸಿಟ್ ಮಿಲ್ ಮಾಡೋದು, ತರಕಾರಿ ಅಂಗಡಿ, ದಿನಸಿ ಅಂಗಡಿ, ಪ್ರತಿಯೊಂದು ಕೂಡ ಇಲ್ಲಿ ನಮ್ಮ ಏರಿಯಾದೊಳಗಡೆನೆ ಇರುತ್ತೆ. ನಮ್ಗೇನು ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿ ಏರಿಯಾದೊಳಗಡೆನೆ ಇರುತ್ತೆ. ಮತ್ತೆ ನಾವೀಗ ದಾರಿಲಿ ಹೋಗ್ತಿದೀವಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಕಾಂಪೌಂಡ್ ರೀತಿ ಕಾಣಿಸ್ತಿದೆ, ಕಲ್ಲಿಂದ ಕಟ್ಟಿರೋದು. ಇದು ಬಿಲ್ಡಿಂಗ್ ಕಾಂಪೌಂಡ್. ಸೊ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ. ಸೊ ಇನ್ನ ಇಲ್ಲಿ ಬಂದ್ರೆ ಇದು ದೇವಸ್ಥಾನ, ತುಂಬಾ ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬೋದು ಇದು. ಅಂದ್ರೆ ಆಂಜನೇಯನ ದೇವಸ್ಥಾನ. ಈ ಏರಿಯಾಗ ಇರೋದು ಇದೇ ದೊಡ್ಡ ದೇವಸ್ಥಾನ. ಸೊ ಇನ್ನ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಇದು ಕ್ಲೋಸ್ ಆಗಿತ್ತು ದೇವಸ್ಥಾನ. ಇನ್ನ ದೇವಸ್ಥಾನದ ಪಕ್ಕನೇ ಈ ರೀತಿ ಗ್ರೌಂಡ್ ಇದೆ. ಸೊ ಏನೇ ಹಬ್ಬ ಆದ್ರೂ, ಏನೇ ಗಣಪತಿ ಕುಣಿಸ್ಬೇಕಾದ್ರೂ ಇಲ್ಲೇ ಕುಣಿಸೋದು. ತುಂಬಾ ದೊಡ್ಡ ಜಾಗ, ಮತ್ತೆ ಇದು ಎಂಟ್ರೆನ್ಸ್ ಆಗಿರೋದ್ರಿಂದ ಇಲ್ಲೇ ಗಣಪತಿ ಎಲ್ಲ ಕುಣಿಸೋದು. ಮತ್ತೆ ಏನಾದ್ರು ದೊಡ್ಡದಾಗಿ ಆಚರಿಸ್ಬೇಕು ಅಂದ್ರೆ ಇಲ್ಲೇ ಆಚರಿಸ್ತಾರೆ. ಮತ್ತೆ ಇಲ್ಲಿ ಸ್ಟೇಜ್ ರೀತಿ ಇದೆಯಲ್ಲ, ಅಲ್ಲೇ ಗಣಪತಿ ಎಲ್ಲ ಕುಣಿಸೋದು. ಇನ್ನ ಇದು ಹೊರಗಡೆ ಹೋಗೋದಕ್ಕೆ ದಾರಿ. ಇದು ಮೇನ್ ರೋಡ್ ಸಿಗುತ್ತೆ ಇಲ್ಲಿಂದ ಹೊರಗಡೆ ಹೋದ್ರೆ. ಹಾಗೆ ಇಲ್ಲಿ ಚಿಕ್ಕದಾಗಿ ಒಂದು ಬಾವಿ ಕೂಡ ಇದೆ. ಸೊ ಈ ಬಾವಿನಲ್ಲಿ ಯಾವಾಗ್ಲೂ ನೀರಿರುತ್ತೆ, ಆದ್ರೆ ಇಲ್ಲಿ ತುಂಬಾ ಗಲೀಜಿರೋದ್ರಿಂದ ಯಾರು ಇದನ್ನ ಯೂಸ್ ಮಾಡಲ್ಲ. ನಾವು ಚಿಕ್ಕವರಿರುವಾಗ ತುಂಬಾ ಜನ ಬಂದು ಇಲ್ಲಿ ಬಟ್ಟೆ ತೊಳೆಯೋರು, ಬಟ್ ಇವಾಗ ಏನು ಯೂಸ್ ಮಾಡಲ್ಲ. ಮತ್ತೆ ಇಲ್ಲಿ ಆಮೆ ಮೀನೆಲ್ಲ ಇರೋದು, ಬಟ್ ಇವಾಗ ಅದೆಲ್ಲ ಏನು ಇಲ್ಲ. ಸೊ ಇನ್ನ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಏಣಿಗಳ ಮನೆಗೆ ಹೋಗೋದಕ್ಕೆ ಎಲ್ ಬೇಕಲ್ಲಿ ಏಣಿ ಇರುತ್ತೆ, ಎಲ್ ಬೇಕಲ್ಲಿ ಮನೆ ಏನ್ ಬೇಕಾದ್ರೂ ಎಲ್ಲಾದ್ರೂ ಇರ್ಬೋದು. ಇಲ್ಲಿ ಏನು ಒಂದು ಪ್ರಾಪರ್ ಆಗಿ ಅಂತ ಏನು ಇರೋದಿಲ್ಲ. ನೆಕ್ಸ್ಟ್ ನಾವು ಹೊರಗಡೆ ಬಂದ್ರೆ ಇದು ಮೇನ್ ರೋಡು. ನಮ್ಮ ಏರಿಯಾದಿಂದ ಹೊರಗಡೆ ಬಂದ್ರೆ ಇಲ್ಲಿ ಸಿಗುವಂತ ಮೇನ್ ರೋಡ್ ಇದು. ಮತ್ತೆ ಸುತ್ತಮುತ್ತ ಬಿಲ್ಡಿಂಗ್ ಗಳಿದಾವೆ, ಮಧ್ಯದಲ್ಲಿ ನಮ್ಮ ಏರಿಯಾ ಇರೋದು. ಸೊ ಇನ್ನ ಪಾರ್ಕಿಂಗ್ ಕೂಡ ಅಷ್ಟೇನೆ, ಇಲ್ಲಿ ಸ್ವಲ್ಪ ಹಿಂಸೆ ಅಂತಾನೆ ಹೇಳ್ಬೋದು. ತೊಂದ್ರೆ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಸ್ವಲ್ಪ ಕಮ್ಮಿ ಜಾಗ ಇರುತ್ತೆ. ಸೊ ಅಲ್ಲೇ ಎಲ್ಲ ಅಡ್ಜಸ್ಟ್ ಮಾಡಿ ಪಾರ್ಕ್ ಮಾಡ್ತಾರೆ ಗಾಡಿಗಳನ್ನ. ಹಾಗೆ ನಾವಿರೋದು ಮೇನ್ ಸಿಟಿನಲ್ಲಿ ಆಗಿರೋದ್ರಿಂದ ಇಲ್ಲಿ ಕಾಣಿಸ್ತಿರುವಂತ ಬಿಲ್ಡಿಂಗ್ ಗಳಲ್ಲಿ 1 BHKಗೆ ಮಿನಿಮಮ್ ಅಂದ್ರೂ 35 to 40K ವರ್ಗುನು ರೆಂಟ್ ಇರುತ್ತೆ. ಸೊ 35 to 40K ವರ್ಗುನು ನಾವು ರೆಂಟ್ ಕಟ್ಕೊಂಡು ಮತ್ತೆ ಮಿಕ್ಸೋದೇನಲ್ವಾ. ಯಾಕಂತಂದ್ರೆ ನನಗೆ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ, ಆಮೇಲೆ ನೀವೆಂತಕ್ಕಂಥ ಜಾಗದಲ್ಲಿ ಇದ್ದೀರಾ, ಅಲ್ಲಿ ಇರಬೇಡಿ ಅಂತ ಎಲ್ಲ ನಂಗೆ ಆಮೇಲೆ ಕಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಮುಂಚೆನೆ ಕ್ಲಿಯರ್ ಮಾಡ್ತಿದ್ದೀನಿ ಇಲ್ಲಿ ಎಷ್ಟು ರೆಂಟ್ ಇರುತ್ತೆ ಅಂತ ಹೇಳಿ. ಸೊ ಇದಿಷ್ಟು ನಮ್ಮ ಇವತ್ತಿನ ಏರಿಯಾ ಟೂರ್ ಆಗಿತ್ತು. ನಿಮ್ಗೆಲ್ರಿಗೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಈಗ ನಮ್ಮ ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನು ಮನೆಗೆ ಹೋಗ್ಬಿಟ್ಟು ನಾನು ಸಂಜೆ ಲೆಮನ್ ಟೀ ಮಾಡ್ಕೊತಿದ್ದೀನಿ. ನನಗೆ ಲೆಮನ್ ಟೀ ಅಂದರೆ ಇಷ್ಟ, ನನ್ನ ಹಸ್ಬೆಂಡ್ಗೆ ಟೀ ಕಾಫಿ ಅಂದರೆ ಇಷ್ಟ. ಬಟ್ ಇವತ್ತು ನನ್ನ ಚಾಯ್ಸ್ನ ಕುಡೀರಿ ನೀವು ಅಂತ ಹೇಳಿ ಇವತ್ತು ಲೆಮನ್ ಟೀ ಮಾಡ್ತಿದ್ದೀನಿ. ಸೊ ನಿಮಗೂ ಯಾರಿಗೆ ಲೆಮನ್ ಟೀ ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೆಮನ್ ಟೀಗೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೆ ನನಗೆ ಇನ್ನೂ ಇಷ್ಟ ಅನಿಸುತ್ತೆ.
ಸೊ ನೀವೇನಾದರೂ ಉಪ್ಪು ಹಾಕೊತೀರಾ ಅಥವಾ ಉಪ್ಪು ಹಾಕೊಳ್ದಲ್ಲೇ ಕುಡಿತೀರಾ ಲೆಮನ್ ಟೀಗೆ ಅಂತ ಹೇಳಿ. ಸೊ ನನಗೆ ಈ ರೀತಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದಕ್ಕೆ ಲೆಮನ್ ಟೀ ತುಂಬಾ ಇಷ್ಟ ಆಗುತ್ತೆ. ನಂಗೆ ಲೆಮನ್ ಟೀ ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ಫ್ರೆಶ್ನೆಸ್ ಅನಿಸುತ್ತೆ. ಸೊ ಇವಾಗ ಲೆಮನ್ ಟೀ ಎಲ್ಲ ಕುಡ್ದಾಯ್ತು. ಇವಾಗ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಂತಂದ್ರೆ ಇವತ್ತು ನನ್ನ ತಮ್ಮನ ಬರ್ತ್ಡೇ ಇದೆ. ಸೊ ಅದಕ್ಕೋಸ್ಕರ ಬರ್ತ್ಡೇಗೆ ನಮ್ಮ ಅಮ್ಮ ಮತ್ತೆ ನನ್ನ ತಮ್ಮ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ರು. ಸೊ ಅವ್ರ ಜೊತೆ ನನ್ನ ಪಾಪನ ಕಳ್ಸ್ಕೊಟ್ಟೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ನೀವು ಕೂಡ ಅಂತ. ಸೊ ಇವಾಗ ನಾನೇನು ಫ್ರೀ ಆಗಿದ್ನಲ್ಲ, ಅದಕ್ಕೋಸ್ಕರ ಪಾಪಗೆ ಸ್ವಲ್ಪ ಪೌಡರ್ ಮಾಡಿಕೊಳ್ಳೋಣ, ಹಾಲಿಗೆ ಹಾಕ್ಬಿಟ್ಟು ಕುಡ್ಸೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ. ಮತ್ತೆ ಇವಾಗ ರಾತ್ರಿ ಏನು ಅಡುಗೆ ಮಾಡೋಂಗಿಲ್ಲ ನನಗೆ, ಯಾಕಂದ್ರೆ ಇವತ್ತು ನನ್ನ ತಮ್ಮನ ಬರ್ತಡೇ ಇರೋದ್ರಿಂದ ಅಮ್ಮನೇ ಅಡುಗೆ ಮಾಡ್ತಿದ್ದಾರೆ. ಏನಂತ ಅಂದ್ರೆ ಪಾವ್ ಭಾಜಿ ಮಾಡ್ತಿದ್ದಾರೆ. ಸೊ ಪಾವ್ ಭಾಜಿ ಆಲ್ರೆಡಿ ಹೋಗಿದ್ದಾರೆ. ಸೊ ನಾನು ಇವಾಗ ಪಾಪುಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡರ್ ಮಾಡ್ಕೊತಿದ್ದೀನಿ. ಸೊ ಮತ್ತೆ ಇದು ತುಂಬಾನೇ ಹೆಲ್ತಿ, ತುಂಬಾನೇ ಮಕ್ಳಿಗೆ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದರಿಂದ. ಮತ್ತೆ ನಾನು ಪರ್ಸ್ನಲಿ ನಾನು ಈ ಪೌಡರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಪಾಪು ವೇಟ್ ಅಲ್ಲಿ ತುಂಬಾನೇ ಚೇಂಜಸ್ ಕಂಡ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಮುಂಚೆ ನಾವು ಎಷ್ಟೇ ಏನೇ ತಿನ್ಸಿದ್ರು ಅವ್ನ ವೇಟ್ ಅಷ್ಟು ಚೆನ್ನಾಗಿ ಇನ್ಕ್ರೀಸ್ ಆಗ್ತಿರ್ಲಿಲ್ಲ. ಬಟ್ ಅಂದ್ರೆ ಏನಾದ್ರು ಸ್ವಲ್ಪ ಜ್ವರ ಬಂದ್ರೆ ಆಬ್ವಿಯಸ್ಲಿ ಮಕ್ಳದ್ದು ಹೆಲ್ತ್ ಡೌನ್ ಆಗುತ್ತೆ, ಮತ್ತೆ ವೇಟ್ ಲಾಸ್ ಆಗೋಗ್ಬಿಡುತ್ತೆ ಬೇಗ. 1-2 days ಅಲ್ಲೇ ವೇಟ್ ಲಾಸ್ ಆಗುತ್ತೆ. ಬಟ್ ನಾನು ಈ ಪೌಡರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ನ ಹೆಲ್ತ್ ಚೆನ್ನಾಗಿದೆ, ಮತ್ತೆ ಅವ್ನ ವೇಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ತು ನನಗೆ. ಸೊ ನಾನು ಈ ಪೌಡರ್ನ ಅವಾಗ್ಲಿಂದ 1 year ಆದ್ಮೇಲಿಂದ ನಾನು ಈ ಪೌಡರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ಸೊ ಅವಾಗ್ಲಿಂದ ನಾನು ಡೈಲಿ ಇದನ್ನ ಯೂಸ್ ಮಾಡ್ತೀನಿ. ಡೈಲಿ ಬೆಳಿಗ್ಗೆ ಸಂಜೆ ಅವನಿಗೆ ಪೌಡರ್ ಹಾಕಿ ಕೊಡ್ತೀನಿ ಹಾಲಿಗೆ. ಈ ಪೌಡರ್ ಮಾಡ್ಕೊಳ್ಳೋಕೆ ನಾನು ಬಾದಾಮ್, ವಾಲ್ನಟ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಮತ್ತು ನಾವು ಇದಕ್ಕೆ ಪಿಸ್ತಾನು ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಪಿಸ್ತಾ ಖಾಲಿ ಆಗಿದ್ದು ಅಂತ ಹೇಳಿ ಪಿಸ್ತಾನ ನಾನು ತೊಗೊಂಡಿಲ್ಲ. ಮತ್ತು ಇಲ್ಲಿ ಬಾದಾಮ್ ಕ್ವಾಂಟಿಟಿ ಜಾಸ್ತಿ ಇದೆ, ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸ್ ಕ್ವಾಂಟಿಟಿ ಸಮ ಪ್ರಮಾಣದಲ್ಲಿದೆ. ಮತ್ತು ವಾಲ್ನಟ್ಸು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಯಾಕಂದರೆ ವಾಲ್ನಟ್ಸಿಂದ ಜಾಸ್ತಿ ಆಯಿಲಿ ಥರ ಆಗುತ್ತೆ ಅಂತ ಹೇಳಿ ವಾಲ್ನಟ್ಸ್ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಮತ್ತು ಪಿಸ್ತಾನು ಕೂಡ ನಮ್ಗೆ ಎಷ್ಟು ಬೇಕಷ್ಟು ನಾವು ಹಾಕೋಬೋದು, ಅದರಿಂದ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ 1 ಕಪ್ ಅಷ್ಟು ಮಖಾನ ತೊಗೊಂಡಿದ್ದೀನಿ. ಸೊ ಮಖಾನ ನಾನು ಇಷ್ಟನ್ನೆಲ್ಲ ಹಾಕೋಲ್ಲ, ಇದರಲ್ಲಿ ಒಂದು 3/4 ಭಾಗದಷ್ಟು ಹಾಕ್ತೀನಿ. ಇನ್ನು 1/4 ಭಾಗ ನನಗೋಸ್ಕರ, ಯಾಕಂದರೆ ನಂಗೆ ಮಖಾನ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇದನ್ನು ಹೆಂಗಿರು ಫ್ರೈ ಮಾಡ್ಕೊತೀನಲ್ಲ, ಆಗ ನಾನು ಸ್ವಲ್ಪ ತಿನ್ನೋಣ ಅಂತ ಹೇಳಿ ಅಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಕಾಳುಗಳನ್ನ ತೊಗೊಂಡಿದ್ದೀನಿ. ಸೊ ಏಲಕ್ಕಿನ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಇದನ್ನು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ಗೋಸ್ಕರ ಈ ಏಲಕ್ಕಿ ಕಾಳುಗಳನ್ನ ಹಾಕ್ಕೊಳ್ತಿರೋದು. ನೆಕ್ಸ್ಟ್ ನಾವೀಗ ಬಾಣಲಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಈಗ ಬಾದಾಮನ್ನ ಹಾಕ್ಕೊತಿದ್ದೀನಿ. ಸೊ ಬಾದಾಮ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ ವಾಲ್ನಟ್ಸ್ನು ಕೂಡ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಬಾದಾಮ್ ವಾಲ್ನಟ್ಸು ಫ್ರೈ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ. ಸೊ ಇವೆರಡು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇವೆಲ್ಲ ಇವಾಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಕೊನೆಯದಾಗಿ ನಾನು ಏಲಕ್ಕಿ ಕಾಳುಗಳನ್ನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ. ಏಲಕ್ಕಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನಾನು ಇದನ್ನೆಲ್ಲ ತೆಗೆದು ಮಾಡಿಕೊಂಡು ಅದೇ ಬಾಣಲಿಗೆ 1 ಕಪ್ ಅಷ್ಟು ಮಖಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಮೊದಲೇ ಹೇಳ್ದಾಗೆ ನಾನು ಮಖಾನನ ಡಿವೈಡ್ ಮಾಡ್ತೀನಿ ನೋಡಿ. ಇವಾಗ 1/4 ಭಾಗದಷ್ಟು ನನಗೆ ಮತ್ತು 3/4 ಭಾಗದಷ್ಟು ಪಾಪುಗೆ ಅಂತ ಹೇಳಿ ಇಲ್ಲಿ ಡಿವೈಡ್ ಮಾಡ್ತಿದ್ದೀನಿ. ಮತ್ತು ಏನಪ್ಪ ಅಂದರೆ ಈ ಮಖಾನ ಹಾಕೋದ್ರಿಂದ ನಮ್ಮ ಪೌಡರು ಇನ್ನೂ ಉದುರಾಗಿರುತ್ತೆ, ಅಂದರೆ ಅಂಟು ಥರ ಆಗೋದಿಲ್ಲ. ಯಾಕಂದರೆ ಇದು ನಟ್ಸ್ ಪೌಡರ್ ಆಗಿರೋದ್ರಿಂದ ನಟ್ಸು ಅದು ನಾವು ಆಡಿಸಿದಾಗ ಸ್ವಲ್ಪ ಅಂದರೆ ಆಯಿಲಿ ಥರ ಅನಿಸುತ್ತೆ. ಬಟ್ ಈ ಮಖಾನ ಹಾಕೋದ್ರಿಂದ ಅಷ್ಟು ಆಯಿಲಿ ಥರ ಇರೋದಿಲ್ಲ, ಉದುರಾಗಿರುತ್ತೆ. ಮತ್ತು ನಾವೀಗ ಮಖಾನನ ಹಿಂಗೆ ಪ್ರೆಸ್ ಮಾಡ್ತಿದ್ದೀನಿ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಬೇಕು, ಹಿಂಗಾದರೆ ಮಖಾನ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಹೇಳಿ. ಸೊ ಇಷ್ಟು ನಾವು ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಅದೇ ಪಾತ್ರೆಗೆ ಮಾಡಿಕೊತಿದ್ದೀನಿ ಚೆನ್ನಾಗಿ ಆರೋದಕ್ಕೆ. ನಾವಿದು ಆರದಲ್ಲೇ ಹಂಗೆ ಮಿಕ್ಸರ್ಗೆ ಹಾಕ್ಬಿಟ್ಟು ಆಡಿಸ್ಬಿಟ್ರೆ ತುಂಬಾ ಅಂದರೆ ಅಂಟೋ ಥರ ಆಗುತ್ತೆ, ಎಲ್ಲ ಅಂಟ್ಕೊಬಿಡುತ್ತೆ ಪೌಡರು. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ಆರಿದ್ಮೇಲೆ ನಾವು ಮಿಕ್ಸರ್ಗೆ ಹಾಕ್ಬಿಟ್ಟು ಆಡಿಸ್ಕೊಳ್ಳೋದ್ರಿಂದ ಉದ್ದಾಗಿರುತ್ತೆ. ಮತ್ತು ಇದನ್ನು ಮಿಕ್ಸರ್ಗೆ ಹಾಕಿ ಆಡಿಸ್ಕೊಳ್ವಾಗೂ ಅಷ್ಟೇ ನಾವು ಗ್ಯಾಪ್ ಕೊಟ್ಟು ಆಡಿಸ್ಬೇಕು, ಒಂದೇ ಸಲ ಆಡಿಸೋಂಗಿಲ್ಲ. ನಾವು ಗ್ಯಾಪ್ ಕೊಡ್ದೇ ಹಂಗೆ ಆಡಿಸ್ಬಿಟ್ರೆ ಅದು ತುಂಬ ಉಂಡೆಗಟ್ಟೋ ಥರ ಆಗಿಬಿಡುತ್ತೆ, ಕೆಳಗಡೆ ಎಲ್ಲ ಆಯಿಲಿ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಪ್ ಕೊಟ್ಟು ನಿಧಾನವಾಗಿ ಆಡಿಸ್ಕೋಬೇಕು. ಸೊ ಈಗ ನಟ್ಸ್ ಪೌಡರ್ ರೆಡಿ ಆಯಿತು. ನಾವು ಇದಕ್ಕೆ ಕೇಸರಿ ಕೂಡ ಹಾಕೋಬೋದು, ಕೇಸರಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಕೇಸರಿ ಏನು ಹಾಕ್ತಿಲ್ಲ. ಮತ್ತು ಇದನ್ನು ಯಾರು ಬೇಕಾದರೂ ಯೂಸ್ ಮಾಡೋದು, ಅಂದರೆ ಮಕ್ಳಿಗೆ ಮಾತ್ರ ಅಂತ ಅಲ್ಲ, ದೊಡ್ಡವರು ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನಾವು ನಮ್ಮ ಚಾಯ್ಸ್ ತಕ್ಕನಾಗಿ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಂಡು ನಾವು ಈ ಪೌಡರ್ನ ರೆಡಿ ಮಾಡ್ಕೋಬೋದು. ಅಂದರೆ ಗಸಗಸೆ, ಎಳ್ಳು ಮತ್ತು ಅಗಸೆ ಬೀಜ ಇವನ್ನೆಲ್ಲ ಹಾಕ್ಕೊಂಡು ನಾವು ಈ ಪೌಡರ್ನ ರೆಡಿ ಮಾಡ್ಕೋಬೋದು. ಮತ್ತು ನಾವು ಹೊರಗಡೆಯಿಂದ ಬೋರ್ನ್ವಿಟಾ, ಹಾರ್ಲಿಕ್ಸ್ನೆಲ್ಲ ಮಕ್ಳಿಗೆ ಕುಡಿಸೋದ್ರ ಬದಲು ಈ ರೀತಿ ಒಂದು ಪೌಡರ್ ಮಾಡ್ಕೊಂಡು ಮಡಿಕೊಂಡ್ರೆ ನಮ್ಮ ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ ಸಿಗುತ್ತೆ. ನಮ್ಮ ಮಗುನೂ ಕೂಡ ಏನೋ ಆರ್ಗ್ಯಾನಿಕ್ ಆಗಿರೋದು ಕುಡಿತಿದೆ, ಇದರಲ್ಲಿ ಏನೂ ಗೊತ್ತಿಲ್ಲದೆ ಇರೋಂಥ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಅಂತ ಹೇಳಿ ನಮಗೂ ನೆಮ್ಮದಿ ಸಿಗುತ್ತೆ. ಮತ್ತು ನಾನು ಇದನ್ನು ಬೆಳಗ್ಗೆ ಸಂಜೆ 1 ಚಮಚ ಹಾಕಿ ಕೊಡ್ತೀನಿ ನಮ್ಮ ಪಾಪುಗೆ. ಹಾಗೆ ನಾನು ನಮ್ಮ ಪಾಪುಗೆ ಮುಂಚೆಯಿಂದನೂ ಸಕ್ಕರೆ ಹಾಕಿ ಪಾಠ ಮಾಡಿಲ್ಲ ಹಾಲಿಗೆ. ಸೊ ಅದಕ್ಕೋಸ್ಕರ ಅವ್ನು ಹಿಂಗೆ ಕಂಫರ್ಟಬಲ್ ಆಗಿ ಕುಡಿತಾರೆ. ಮತ್ತು ನಾನು ಈ ಪೌಡರ್ಗೆ ಚಾಕ್ಲೇಟ್ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹಾಲು ಕುಡ್ದಾದ್ಮೇಲೆ ಕೊನೆಯದಾಗಿ ಚಾಕ್ಲೇಟ್ ಕಾಣಿಸ್ತಿದೆ, ಚಾಕ್ಲೇಟ್ ಮಿಕ್ತಾ ಅಂತ ಹೇಳಿ ನೋಡ್ತಿರ್ತಾನೆ.
ಫಸ್ಟ್ ಒಂದು 2 ದಿವಸ ಈ ರೀತಿ ನನಗೆ ಪೌಡರ್ ಹಾಕಿರೋ ಹಾಲು ಬೇಡ ಅಂತ ಹೇಳಿ ತುಂಬಾ ಹಠ ಮಾಡ್ತಿದ್ದ. ಬಟ್ ಆಮೇಲೆ ಅಭ್ಯಾಸ ಆದಮೇಲೆ ಇವಾಗ ನಂಗೆ ಪೌಡರ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವೆರಡು ರೋಸು ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಮಡಿಕೊಂಡಿದ್ದೀನಿ. ನಮ್ಮಲ್ಲಿ ಏನು ವಾಸ್ ಇಲ್ಲ, ಅದಕ್ಕೋಸ್ಕರ ಗ್ಲಾಸ್ಗೆ ಹಾಕೊಂಡು ಮಡಿಕೊಂಡಿದ್ದೀನಿ. ಏನಂತ ಅಂದ್ರೆ ಇವೆರಡು ರೋಸು ಇವಾಗ ಫೆಬ್ 14 ವ್ಯಾಲೆಂಟೈನ್ಸ್ ಡೇಗೆ ಇದು ನನ್ನ ಹಸ್ಬೆಂಡ್ ಕೊಟ್ಟಿದ್ದು ನನಗೆ. ಇದು ನಾನು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದು. ಏನಂತ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ಅಂದ್ರೆ ಇದು 20 ರೂಪಾಯಿ ರೋಸು, ಇದು 50 ರೂಪಾಯಿ ರೋಸು. ಸೊ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ 20 ರೂಪಾಯಿ ರೋಸ್ಗೂ 50 ರೂಪಾಯಿ ರೋಸ್ಗೂ. ಸೊ ಇದು ಬೇಗ ಬಾಡೋಯ್ತು, ಇದು ಇನ್ನೂ ಚೆನ್ನಾಗಿದೆ. ಸೊ ಹಂಗೆ ಕಾಸಿಗೆ ತಕ್ಕನಾಗಿ ಕಜ್ಜಾಯ ಅಂತಾರಲ್ಲ ಹಂಗೆ. ಸೊ ನಾವು ಹೆಂಗೆ ಅಮೌಂಟ್ ಪೇ ಮಾಡ್ತೀವಿ ಹಂಗೆ ನಮ್ಗೆ ಕ್ವಾಲಿಟಿ ಕೂಡ ಸಿಗುತ್ತೆ. ಸೊ ಅವತ್ತಿಂದ ನಾನು ಈ ರೀತಿ ನೀರಿಗೆ ಹಾಕೊಂಡು ಮಡಿಕೊಂಡಿದ್ದೀನಿ 2 ರೋಸ್ನು. ನನಗೆ ರೋಸ್ನ ಮುಡ್ಕೊಳ್ಳೋದ್ಕಿಂತ ಈ ರೀತಿ ಮಡಿಕೊಳ್ಳೋಕೆ ತುಂಬಾನೇ ಇಷ್ಟ ನನಗೆ. ಅವು ನೋಡ್ತಿರ್ತೀನಲ್ಲ ಅದ್ರಲ್ಲೇ ನಂಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಯಾವಾಗ ನನ್ನ ಹಸ್ಬೆಂಡ್ ಏನಾದ್ರು ಯಾವಾಗಾದ್ರೂ ರೋಸ್ ಕೊಟ್ಟರೆ ನಾನು ನಿಮಗೆ ಅದನ್ನ ನೀರಿಗೆ ಹಾಕ್ಬಿಟ್ಟು ಮಡಿಕೊಂತೀನಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ ನಂಗೆ ಇವನ್ನ ಹೂವುಗಳನ್ನ ನೋಡೋದಕ್ಕೆ. ಹಾಗೆ ರಾತ್ರಿ ಊಟಕ್ಕೆ ಪಾವ್ ಭಾಜಿ ಅಂತ ಹೇಳಿದ್ದಲ್ಲ, ಸೊ ಅದಕ್ಕೋಸ್ಕರ ನಮ್ಮ ಪಾಪುಗೆ ಅನ್ನ, ಸ್ವಲ್ಪ ತುಪ್ಪ ಮತ್ತು ಅದೇ ಬಾಜಿನ ಹಾಕ್ಕೊಂಡು ತಿನ್ನಿಸ್ತಿದ್ದೀನಿ. ಪಾವು ಮೈದಾ ಆಗಿರೋದ್ರಿಂದ ಅವನಿಗೆ ಬೇಡ ಅಂತ ಹೇಳಿ ಅನ್ನದಲ್ಲಿ ತಿನ್ನಿಸ್ದೆ ಅವನಿಗೆ ಅಷ್ಟೇ. ಇನ್ನು ಅಮ್ಮ ನಾನು ಬರೋಷ್ಟರೊಳಗಡೆ ಪಾವನ್ನೆಲ್ಲ ಬಿಸಿ ಮಾಡಿದರು. ಸೊ ಇದು ಪಾವು, ಈ ಮುಂಬೈನಲ್ಲಿ ಈ ಪಾವು ಒಂದು ಪಾವು 3 ರೂಪಾಯಿಗೆ ಸಿಗುತ್ತೆ. ಹಾಗೆ ಪಾವ್ಗೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಬಾಜಿಗಂತೂ ತುಂಬಾ ವೆಜಿಟೇಬಲ್ಸ್ ಹಾಕಬೇಕಾಗುತ್ತೆ ಇದಕ್ಕೆ. ಈ ಬಾಜಿ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಪಾವ್ ಭಾಜಿ ಅಂದರೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಇಲ್ದಲೆ ಇನ್‌ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಇವೆರಡನ್ನೂ ಹಾಕ್ಕೊಂಡು ತಿಂತಿದ್ರೆ ಪಾವ್ ಭಾಜಿ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟು. ಇವತ್ತು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಪಾವ್ ಭಾಜಿನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ರೆಸಿಪಿನೇನು ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಶೂಟ್ ಮಾಡ್ಕೊತೀನಿ. ಊಟ ಎಲ್ಲ ಮುಗಿಸಿದಾದ್ಮೇಲೆ ಐಸ್ ಕ್ರೀಮ್ ತಿಂದು ಇವತ್ತಿನ ದಿನದ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.